ಹಲೋ ಸ್ನೇಹಿತರೆ, ನಿಮ್ಮ ಮೊಬೈಲ್ನಲ್ಲಿ ಬಸ್ ಪಾಸ್ಗೆ ಯಾವ ರೀತಿ ಅರ್ಜಿ ಹಾಕೋದರ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಹಾಗೆಯೇ ನಮ್ಮ ಚಾನಲ್ ಆದ SB ಇನ್ಫಾರ್ಮರ್ ಚಾನಲನ್ನು ಮರಿದೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರುವ ಕ್ರೋಮ್ ಬ್ರೌಸರ್ಗೆ ಹೋದ ಮೇಲೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಸೇವಾ ಸಿಂಧು ಅಂತ ಟೈಪ್ ಮಾಡಿ. ಸೇವಾ ಸಿಂಧು ಅಂತ ಟೈಪ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಓಪನ್ ಆದಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸೇವಾ ಸಿಂಧು ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೈಡಲ್ಲಿ 3 ಡಾಟ್ಸ್ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಡೆಸ್ಕ್ಟಾಪ್ ಸೈಟ್ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಅದು ಓಪನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಪನ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ಮೂಲಿ ಮೇಲೆ ಕ್ಯಾನ್ಸಲ್ ಕಾಣಿಸ್ತಾ ಇದೆಯಲ್ಲ ಇಂಟು ಮಾರ್ಕ್, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಹೊಸದಾಗಿ ಅರ್ಜಿ ಸಲ್ಲಿಸುತ್ತಿದ್ದಾರೆ ಅಂದರೆ ಹೊಸ ಬಳಕೆದಾರರು ಇಲ್ಲಿ ನೋಂದಾಯಿಸಿ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಆಧಾರ್ ನಂಬರ್ ಹಾಕಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದೇನೆ. ಬ್ಯಾಕ್ ಬನ್ನಿ. ನೀವು ರಿಜಿಸ್ಟರ್ ಆಗಿದ್ದೀರಪ್ಪ ಅಂತಂದ್ರೆ ನೋಂದಾಯಿತ ಬಳಕೆದಾರರು ಇಲ್ಲಿ ಲಾಗಿನ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಸ್ನೇಹಿತರೆ. ಯಾವುದು ನಂಬರ್ ರಿಜಿಸ್ಟ್ರೇಷನ್ ಮಾಡುತ್ತೀರೋ ಆ ನಂಬರ್ ಹಾಕಿ. ಈಗ ಗೆಟ್ OTP ಕೊಟ್ಟರೆ ಒಂದು OTP ಬರುತ್ತೆ. OTP ಹಾಕ್ಬೋದು ಅಥವಾ ಪಾಸ್ವರ್ಡ್ ನಿಮ್ಮ ಹತ್ರ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ದೀರ ಅಂದರೆ ಪಾಸ್ವರ್ಡ್ ಹಾಕಿ. ನೆನಪಿಲ್ಲ ಅಂದರೆ ಗೆಟ್ OTP ಅಂತ ಕೊಡಿ. ಕ್ಯಾಪ್ಚಾ ಹಾಕಿ. ಸಬ್ಮಿಟ್ ಕೊಡಿ ಸ್ನೇಹಿತರೆ. ಸಬ್ಮಿಟ್ ಕೊಟ್ಟ ಮೇಲೆ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ ಸೇವಾ ಸಿಂಧು ವೆಬ್ಸೈಟ್. ಓಪನ್ ಆದಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅಪ್ಲೈ ಫಾರ್ ಸರ್ವಿಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಸರ್ಚ್ ಸೈಡಿಗೆ ಬಂದು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಸ್ಟೂಡೆಂಟ್ ಅಂತ ಟೈಪ್ ಮಾಡಿ. ಸ್ಟೂಡೆಂಟ್ ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ ಇಶ್ಯೂಸ್ ಆಫ್ ಸ್ಟೂಡೆಂಟ್ ಬಸ್ ಪಾಸ್ KSRTC, ಇಶ್ಯೂಸ್ ಆಫ್ ಬಸ್ ಪಾಸ್ ಸ್ಕೂಲ್ ಚಿಲ್ಡ್ರನ್ ಸ್ಟೂಡೆಂಟ್ NEW KSRTC ಅಂದರೆ ನೈಋತ್ಯ ವಾಯುವ್ಯ ಸಾರಿಗೆ ಅಂತ. ಲಾಸ್ಟ್ನೇದು ಬಂದುಬಿಟ್ಟು ಇಶ್ಯೂಸ್ ಆಫ್ ಬಸ್ ಪಾಸ್ ಟು ಚಿಲ್ಡ್ರನ್ ಸ್ಟೂಡೆಂಟ್ KKRTC ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ. ಇದರಲ್ಲಿ ನಿಮ್ಮ ವಿಭಾಗ ಯಾವುದು ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ನೀವು ಆನ್ಲೈನ್ ಅರ್ಜಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ನಾನು ಇಶ್ಯೂಸ್ ಆಫ್ ಚಿಲ್ಡ್ರನ್ಸ್ KKRTC ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೆಲೆಕ್ಟ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಓಪನ್ ಆದಮೇಲೆ ಇಲ್ಲಿ ಡೌನ್ಲೋಡ್ ಇದು ಒಂದು ಅಪ್ಲಿಕೇಶನ್ ಬರುತ್ತೆ ನಿಮ್ಮ ಬಸ್ ಫಾರ್ಮ್, ಅದು ಡೌನ್ಲೋಡ್ ಮಾಡಿ ತುಂಬಿ ನಿಮ್ಮ ಪ್ರಿನ್ಸಿಪಾಲ್ ಹತ್ರ ಸಿಗ್ನೇಚರ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದರಲ್ಲಿ ಈಗ ನೀವು ಪ್ರೊಸೀಡ್ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಪ್ರೊಸೀಡ್ ಅಪ್ಲೈ ಕೊಟ್ಟ ಮೇಲೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ನೇಹಿತರೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತ ಬಂದಿದೆಯಲ್ಲ, ಇಲ್ಲಿ ಕೆಳಗಡೆ ಬನ್ನಿ. ನೀವು ಆಧಾರ್ ನಂಬರ್ ಹಾಕಿದ್ರಲ್ಲ ಆ ರೀತಿ ನಿಮ್ಮ ಡೇಟಾ
ಬಂದಿರುತ್ತೆ. ಇದರಲ್ಲಿ ಏನಾದರೂ ಮಾಹಿತಿ ತಪ್ಪಾಗಿದ್ದರೆ ನೀವು ತಿದ್ದುಪಡಿ ಮಾಡಬಹುದು. ಮೇಲಿನ ಸರಿಯಾಗಿಲ್ಲದಿದ್ದರೆ ತಿದ್ದುಪಡಿ ಇಲ್ಲಿ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ಮೇಲೆ ನೀವು ನಿಮ್ಮ ಹೆಸರು ಏನಾದರೂ ಮಿಸ್ಟೇಕ್ ಇದ್ದರೆ ಇದನ್ನು ತಿದ್ದಬಹುದು ಸ್ನೇಹಿತರೆ. ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಹಾಕಿದ್ಮೇಲೆ ನಿಮ್ಮ ಇಮೇಲ್ ಐ ಡಿ ಹಾಕಿ. ಇಮೇಲ್ ಐ ಡಿ ಹಾಕಿದ್ಮೇಲೆ ನಿಮ್ಮ ಪಾಸ್ ಮಾರ್ಗ ಎಲ್ಲಿಂದ ಮತ್ತು ಎಲ್ಲಿಯವರೆಗೆ ನಿಮ್ಮ ಪಾಸ್ ಮಾರ್ಗ ಹಾಕಬೇಕಾಗುತ್ತೆ. ಮಾರ್ಗ ಬದಲಾವಣೆ ಸ್ಥಳ ನೀವು ಎಲ್ಲಿ ನಡು ಇದ್ದೀರೋ ಅಲ್ಲಿ ಹಾಕಬೇಕಾಗುತ್ತೆ. ಇಲ್ಲಾಂದರೆ ಅದು NA ಅಂತ ಟೈಪ್ ಮಾಡಿ. ನೀವು ಜಾತಿ ವರ್ಗ, ನಿಮ್ಮ ಜಾತಿ ಯಾವ SC ST ಸಾಮಾನ್ಯ. SC ST ಆಗಿದ್ದರೆ SC ST ಅಂತ ಸೆಲೆಕ್ಟ್ ಮಾಡಿ. ಅದರ್ ಆಗಿದ್ದರೆ ಸಾಮಾನ್ಯ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಖಾಯಂ ವಿಳಾಸ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ಅದು ಬಂದಿರುತ್ತೆ. ಈಗ ತಾತ್ಕಾಲಿಕ ವಿಳಾಸ ಶಾಶ್ವತವಾಗಿ ಒಂದೇ ಇದೆ ಎಂದು ಎಸ್ ಇದ್ದರೆ ಎಸ್ ಅಂತ ಟೈಪ್ ಮಾಡಿ, ನೋ ಇದ್ದರೆ ನೋ ಅಂತ ಟೈಪ್ ಮಾಡಿ. ಕೆಳಗಡೆ ಬಂದಿರುತ್ತೆ ಎಸ್ ಅಂತ ಟೈಪ್ ಮಾಡಿದ್ರೆ. ಈಗ ನಿಮ್ಮ ಬಳಿ ಶಾರ್ಟ್ ಸೈಡ್ ಇದೆ, ನೋ ಅಂತ ಟೈಪ್ ಮಾಡಿ. ಕೇಳೋದಿಲ್ಲ ಶಾರ್ಟ್ ಸೈಡ್ ಅದು. ನಿಮ್ಮ ವಿಭಾಗ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಿಮ್ಮ ವಿಭಾಗ ಯಾವುದು ಅಂತ. ನೀವು PUCನ, ಡಿಗ್ರಿನ, ಡಿಪ್ಲೊಮಾ, ಈವ್ನಿಂಗ್ ಕಾಲೇಜ್, ITಯ, ಪ್ರೊಫೆಷ್ನಲ್ ಕೋರ್ಸ್, ಮೆಡಿಕಲ್, ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, PhD ನೀವು ಯಾವುದು ಸೆಲೆಕ್ಟ್ ಮಾಡ್ತೀರೋ ಅದು ಬರುತ್ತೆ. ಈಗ ವಿವಿಧ ವಿಭಾಗ ನೀವು ವಿಭಾಗ ವಿವಿಧ ಆಯ್ಕೆ ಮಾಡಿ. ನೀವು ಡಿಗ್ರಿ ಸೆಲೆಕ್ಟ್ ಮಾಡಿದ್ದೀರಂದರೆ ಇಲ್ಲಿ ನಿಮಗೆ BA, ನೀವು BA, BSc, BCom, BSc ಅಗ್ರಿ ನಿಮ್ಗೆ ಯಾವ್ದು ಬರುತ್ತೋ ಅದು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ಡಿಸ್ಟಿಕ್ ಹಾಕಿ, ನಿಮ್ಮ ಸ್ಟೇಟ್ ಹಾಕಿ. ಸ್ಟೇಟ್ ಹಾಕಿದ್ಮೇಲೆ ನಿಮ್ಮ ಡಿಸ್ಟಿಕ್, ನಿಮ್ಮ ತಾಲೂಕು, ಗ್ರಾಮ ಹಾಕಿ ಮತ್ತು ವಿದ್ಯಾಸಂಸ್ಥೆ ಹೆಸರು, ನಿಮ್ಮ ಕಾಲೇಜ್ ಹೆಸರು ಹಾಕಿ. ನಿಮ್ಮ ಕಾಲೇಜಿನ ವಿಳಾಸ ಹಾಕಿ. ಅಡ್ರೆಸ್ ಹಾಕಿದ್ಮೇಲೆ ವಿದ್ಯಾಸಂಸ್ಥೆ ವಿಧವನ್ನು ಆಯ್ಕೆ ಮಾಡಿ. ಇಲ್ಲಿ ನಿಮ್ಮ ವಿದ್ಯಾಸಂಸ್ಥೆ ಏನು ಗೋರ್ಮೆಂಟು ಅಥವಾ ಖಾಸಗಿ ಒಂದು ಟೈಪ್ ಮಾಡಿ ಕ್ಲಿಕ್ ಮಾಡೋದು. ಅದರ ಮೇಲೆ ಮತ್ತು ಕೆಳಗಡೆ ಬನ್ನಿ, ವಿಭಾಗವನ್ನು ಆಯ್ಕೆ ಮಾಡಿ. ಇಲ್ಲಿ ನಿಮ್ಮ ಬಸ್ ಡಿಪೋ ಡಿವಿಷನ್ ಬಳ್ಳಾರಿನ, ಬೀದರ, ಹೊಸಪೇಟೆ, ಕಲಬುರಗಿ ಟು ಕೊಪ್ಪಳ, ರಾಯಚೂರು, ವಿಜಯಪುರ, ಯಾದಗಿರಿ. ನೀವು ಇದರಲ್ಲಿ ಯಾವುದು ಸೆಲೆಕ್ಟ್ ಮಾಡ್ತೀರೋ ಅದನ್ನು ಹಾಕಿ ಮತ್ತು ಡಿಪೋ ಆಯ್ಕೆ ಮಾಡಿ. ನಿಮಗೆ ಅದರಲ್ಲಿ ಯಾವುದು ಬರುತ್ತೋ, ಈಗ ನಾನು ಗುಲ್ಬರ್ಗ 2 ಅಂತ ಸೆಲೆಕ್ಟ್ ಮಾಡಿದ್ದೇನೆ, ಕಲಬುರಗಿ 2. ಈಗ ಕೆಳಗಡೆ ಬಂದ ಮೇಲೆ ಇಲ್ಲಿ ನಮಗೆ ಅಫ್ಜಲ್ಪುರ್ ಬರುತ್ತೆ. ಅಫ್ಜಲ್ಪುರ್ ಹಾಕಿದ ಮೇಲೆ ಕೌಂಟರ್ ಆಯ್ಕೆ ಮಾಡಿ. ಕೌಂಟರ್ ಆಯ್ಕೆ ಮಾಡಿದ್ಮೇಲೆ ಅಫ್ಜಲ್ಪುರ್ ಬರುತ್ತೆ. ಅದು ಹಾಕಿದ ಮೇಲೆ ಈಗ ಮೇಲೆ ನೀಡಿದ ಮಾಹಿತಿ ವಿವರಗಳು ಸತ್ಯವಾಗಿದ್ದೆ ಹಾಗೂ ನಿಖರವಾಗಿದೆ. ನಾನು ಈ ಪಾಸನ್ನು ದುರುಪಯೋಗಪಡಿಸುವುದಿಲ್ಲ. ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಇದೆಲ್ಲ ಸ್ನೇಹಿತರೆ ಕ್ಯಾಪ್ಚಾವನ್ನು ಹಾಕಿ. ಮೇಲಿನ ಎಲ್ಲ ಮಾಹಿತಿ ಕರೆಕ್ಟ್ ಇದೆ ಎಂದು ಚೆಕ್ ಮಾಡಿದ ಮೇಲೆ ಕೆಳಗಡೆ ಬನ್ನಿ, ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಓಪನ್ ಆದಮೇಲೆ ಅಟ್ಯಾಚ್ ಎನ್ವೆಕ್ಸರ್ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕನ್ಫರ್ಮ್ ಲೆಟರ್ ಡ್ರಾಪ್ ಫ್ರಮ್ ಎಜುಕೇಷನಲ್ ಇನ್ಸ್ಟ್ರಕ್ಷನ್ ಆ ಬಸ್ ಫಾರ್ಮ್ ಇದೆಯಲ್ಲ ಅದರಲ್ಲಿ ತುಂಬಿ
ನೀವು ಸಿಗ್ನೇಚರ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿ ಚಾಯ್ಸ್ ಫೈಲ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಫೈಲ್ಸ್ ಓಪನ್ ಮಾಡಿ. ಅದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ರೆಸಿಡೆಂಟಲ್ ಪ್ರೂಫ್ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಯಾವುದು ಸೆಲೆಕ್ಟ್ ವೋಟರ್ ID, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್. ನಾನು ಇಲ್ಲಿ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊತೇನೆ. ಸೆಲೆಕ್ಟ್ ಮಾಡಿದ್ಮೇಲೆ ಚಾಯ್ಸ್ ಫೈಲ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಫೈಲ್ಸ್ ಅಂತ ಕೊಡಿ. ಕೊಟ್ಟ ಮೇಲೆ ಇಲ್ಲಿ ಆಧಾರ್ ಕಾರ್ಡ್ ಕ್ಲಿಕ್ ಮಾಡಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೇವ್ ಆ್ಯಂಡ್ ಶ್ಯೂರ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ ಸ್ನೇಹಿತರೆ. ಈ ರೀತಿ ಬಂದ ಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಇದರದೊಂದು ಪ್ರಿಂಟ್ ತಗೋಬೇಕಾಗುತ್ತೆ. ಈಗ ನಿಮ್ಮ ಅಕ್ನಾಲಜ್ಮೆಂಟ್ ನಂಬರ್ ಬಂದಿರುತ್ತೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಪ್ರಿಂಟ್ ಅಂತ ಕೊಡಿ. ಪ್ರಿಂಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಇದು PDF ಸೇವ್ ಮಾಡ್ಕೋಬೇಕಾಗುತ್ತೆ. ಸೇವ್ ಮಾಡ್ಕೊಂಡು ಯಾವುದಲ್ಲಿ CSC ಸೆಂಟ್ರಲ್ಲಿ ಪ್ರಿಂಟ್ ತೊಗೊಂಡು ಡಾಕ್ಯುಮೆಂಟ್ ಅಟ್ಯಾಚ್ಮೆಂಟ್ ಮಾಡಿ ಕೊಡಬೇಕಾಗುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಮರೆಯದೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ.